ಹುಳಿತೇಗು, ಆಹಾರವನ್ನು ನುಂಗಲು ತೊಂದರೆ ಮತ್ತು ಆಹಾರ ಗಂಟಲಲ್ಲಿ ಸಿಕ್ಕಿಕೊಂಡಂತಹ ಅನುಭವ, ಇವೆಲ್ಲ ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸಾರ್ಡರ್ ಅಂದರೆ ಗರ್ಡ್ನ ಲಕ್ಷಣಗಳು ಆಗಿರ್ಬೋದು. ಈ ಗರ್ಡ್ನ ಹಿಂದಿರುವಂತಹ ಸೈನ್ಸ್ ಏನು ಅಂತ ಹೇಳುವುದನ್ನ ನಾವು ತಿಳ್ಕೊಳ್ಳೋಣ. ಅನ್ನನಾಳ ಹಾಗೂ ಜಠರ ಪರಸ್ಪರ ಸೇರುವ ಜಾಗದಲ್ಲಿ ಒಂದು ವ್ಯಾಲ್ವ್ ಇದೆ. ಸೊ ಈ ವ್ಯಾಲ್ವ್ ಒಂದು ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡುವಂತಹ ವ್ಯಾಲ್ವ್. ನಾವು ತಿನ್ನುವಂತಹ ಆಹಾರ, ಕುಡಿಯುವಂತಹ ನೀರು, ನುಂಗುವಂತಹ ಎಂಜಲು ಇದೆಲ್ಲ ಹೋಗುವಾಗ ಮಾತ್ರವೇ ಈ ವ್ಯಾಲ್ವ್ ಓಪನ್ ಆಗುವಂಥದ್ದು. ಜಠರದೊಳಗೆ ಎಂಟರ್ ಆಗುವಂತಹ ಆಹಾರ, ನೀರು ಹಾಗೂ ಆಸಿಡ್ ಅನ್ನ ತಿರುಗಿ ಅನ್ನನಾಳದ ಒಳಗೆ ಪ್ರವೇಶ ಮಾಡದಂತೆ ಈ ವ್ಯಾಲ್ವ್ ತಡೆಯುತ್ತದೆ. ಆದರೆ ಹುಳಿತೇಗು ಹಾಗೂ ಗರ್ಡ್ ಇರುವವರಿಗೆ ಈ ವ್ಯಾಲ್ವ್ ಕ್ಲೋಸ್ ಆಗೋದಿಲ್ಲ. ಆಗ ಏನಾಗ್ತದೆ, ನಮ್ಮ ಜಠರದಲ್ಲಿರುವಂತಹ ಕಂಟೆಂಟ್ಸ್ ಎಲ್ಲ ತಿರುಗಿ ನಮ್ಮ ಅನ್ನನಾಳದೊಳಗೆ ಹೋಗ್ತದೆ. ಜಠರದಲ್ಲಿ ಹೆಚ್ಚಾಗಿ ಉತ್ಪತ್ತಿಯಾಗುವಂತಹ ಆಸಿಡ್ ಮಾತ್ರವೇ ಇದಕ್ಕೆ ಕಾರಣ ಅಲ್ಲ. ಇತ್ತೀಚೆಗೆ ವಿಜ್ಞಾನಿಗಳು ಹೇಳುವಂತಹ ಜಠರದಲ್ಲಿರುವ ಒಂದು ಕೆಟ್ಟ ಬ್ಯಾಕ್ಟೀರಿಯಾ ಇದಕ್ಕೆ ಕಾರಣ. ಅದನ್ನ ಹೆಚ್ ಪೈಲೋರೈ ಎಂದು ಕರೆಯುತ್ತಾರೆ. ಈ ಹುಳಿತೇಗು ಮತ್ತು ಹೆಚ್ ಪೈಲೋರೈ ಅನ್ನ ಸರಿ ಮಾಡಲು ನಮ್ಮ ವೈದ್ಯರು ಒಂದು ನ್ಯಾಚುರಲ್ ಪ್ರೋಟೋಕಾಲ್ ಅನ್ನ ತಯಾರಿಸಿದ್ದಾರೆ. ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ಒಳಗೊಂಡಂತಹ ಪ್ರೋಬಯೋಟಿಕ್ಸ್, ಗಿಡಮೂಲಿಕೆಗಳು ಮತ್ತು ಪ್ರಕೃತಿದತ್ತವಾದ ಡಯಟ್ ಅನ್ನ ಉಪಯೋಗಿಸಿ ಅನಿಯಂತ್ರಣಗೊಂಡಂತಹ ವ್ಯಾಲ್ವ್ನ ಮೂವ್ಮೆಂಟ್ ಅನ್ನ ನಿಯಂತ್ರಣಕ್ಕೆ ತರುವಂತಹ ಈ ನ್ಯಾಚುರಲ್ ಪ್ರೋಟೋಕಾಲ್ನ ಉಪಯೋಗವನ್ನ ಪಡೆಯಲು ನಮ್ಮನ್ನ ಸಂಪರ್ಕಿಸಿ.